ಈ ವಿರಾಟ್ ಕೊಹ್ಲಿ ನೋಡಿದ್ರೆ 8 ಅವರ್ಸ್ ಸ್ಲೀಪ್ ಬೇಕು ಅಂತಾರೆ. ಆದ್ರೆ ಈ ಸದ್ಗುರು ನೋಡಿದ್ರೆ ನಾ 3 ಇಂದ 4 ಗಂಟೆ ಅಷ್ಟೇ ಮಲ್ಕೊಂತೀನಿ ಅಂತ ಹೇಳಿ. ಸೊ ಇದ್ರಲ್ಲಿ ಯಾರು ಕರೆಕ್ಟ್? ಸದ್ಗುರು ಹೇಳ್ತಾರೆ ನಾನು ಒಳ್ಳೆ ಹೆಲ್ತಿ ಫುಡ್ ತಿಂತೀನಿ, ಅದಕ್ಕೆ ನಂಗೆ 3 ಇಂದ 4 ಅವರ್ಸ್ ಸಾಕು ಅಂತ. ಆದ್ರೆ ವಿರಾಟ್ ಕೊಹ್ಲಿನೂ ಒಳ್ಳೆ ಹೆಲ್ತಿ ಫುಡ್ ತಿಂತಾರೆ, ಮತ್ತೆ ಅವ್ರಿಗೆ ಯಾಕೆ 8 ಅವರ್ಸ್ ಸ್ಲೀಪ್ ಬೇಕು? ಸೊ ನಾನ್ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ನಂಗೆ ಅರ್ಥ ಆಗಿದ್ದೇನೆ ಅಂದ್ರೆ ಅವ್ರಿಬ್ರು ಕರೆಕ್ಟ್. ಅವ್ರಿಬ್ರು ಅವ್ರ ಲೈಫ್ ಸ್ಟೈಲ್ ಪ್ರಕಾರ ಅವ್ರ ಸ್ಲೀಪ್ ಸೈಕಲ್ ನ ಮೇಂಟೈನ್ ಮಾಡೋದು. ಸೊ ವಿರಾಟ್ ಕೊಹ್ಲಿ ಅನ್ನೋರು ಒಬ್ಬ ಅಥ್ಲೆಟ್, ಸೊ ಅವ್ರಿಗೆ ಫಿಸಿಕಲ್ ರಿಕವರಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ಅವ್ರು 8 ಅವರ್ಸ್ ಸ್ಲೀಪ್ ಮಾಡ್ತಾರೆ. ಅದೇ ಸದ್ಗುರು ಅನ್ನೋರು ಸ್ಪಿರಿಚುವಲ್ ಪರ್ಸನ್, ಅವ್ರ ಮೈಂಡ್ ಮತ್ತೆ ಅವ್ರ ಬಾಡಿ ಒಳ್ಳೆ ಸಿಂಕಲ್ ಇರುತ್ತೆ. ಸೊ ಅವ್ರಿಗೆ 4 ಅವರ್ಸ್ ಸ್ಲೀಪೇ ಸಾಕ. ಆದ್ರೆ ಇವರಿಬ್ರು ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಸ್ಲೀಪ್ ಕ್ವಾಂಟಿಟಿಗಿಂತ ಸ್ಲೀಪ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿ ಒಂದು ಇಂಟರ್ವ್ಯೂ ಹೇಳ್ತಾರೆ, ಸೊ ನೀವು 8 ಅವರ್ ಮಲ್ಕೊಂಡಾಗ ಡೀಪ್ ಸ್ಲೀಪ್ ಬರೀ ಅರ್ಧ ಗಂಟೆ ಇದ್ರೆ ಅದು ಒಳ್ಳೆ ಸ್ಲೀಪ್ ಅಲ್ಲ. ಆದ್ರೆ ನೀವು 6 ಗಂಟೆನೆ ಮಲ್ಕೊಳ್ಳಿ, ಆದ್ರೆ ಡೀಪ್ ಸ್ಲೀಪ್ 1.5 ಅವರ್ ಇದ್ರೆ ಅದು ಒಳ್ಳೆ ಕ್ವಾಲಿಟಿ ಆಫ್ ಸ್ಲೀಪ್. ಸೊ ನೀವು ನಿಮ್ ಸ್ಲೀಪ್ ಅವರ್ ಚೆಕ್ ಮಾಡ್ಕೋಬೇಕಂದ್ರೆ ಒಂದು ಸಿಂಪಲ್ ಟ್ರಿಕ್ ಹೇಳಿ. ಸೊ ನೀವು ಮಲಗಿದ ತಕ್ಷಣ 5 ನಿಮಿಷಕ್ಕೆ ನಿದ್ದೆ ಬರ್ತಾ ಅಂತ ಚೆಕ್ ಮಾಡ್ಕೊಂಡ್ರೆ, ನೆಕ್ಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಒಳ್ಳೆ ಎನರ್ಜೆಟಿಕ್ ಆಗಿದ್ದೀರಾ ಅನ್ನೋ ಚೆಕ್ ಮಾಡ್ಕೊ. ಸೊ ಇವೆರಡು ಕರೆಕ್ಟ್ ಆಗಿದ್ರೆ ನಿಮ್ ಸ್ಲೀಪ್ ಸೈಕಲ್ ಪರ್ಫೆಕ್ಟ್.